ಕಿರುತೆರೆ ನಟಿ ಭಾರತಮ್ಮನವರ ಹುಟ್ಟುಹಬ್ಬದ ಸಂಭ್ರಮ. ಅಪೂರ್ವ ಭಾರತಿ ಕಿರುಚಿತ್ರದ ಟೀಸರ್ ಬಿಡುಗಡೆ. ಗೋಲ್ಡನ್ ಸ್ಟಾರ್ ಮಹಿಳಾ ಪ್ರಶಸ್ತಿ ಪ್ರದಾನ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಕಿರುತೆರೆ ನಟಿ ಭಾರತಮ್ಮನವರ ಹುಟ್ಟುಹಬ್ಬವನ್ನು ಭಟ್ರೇನಹಳ್ಳಿಯ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅತ್ಯಂತ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಭಾರತಮ್ಮ ನಟಿಸಿದ ಅಪೂರ್ವ ಭಾರತಿ ಎಂಬ ಕಿರುಚಿತ್ರದ ಟೀಸರ್ ಬಿಡುಗಡೆ ಮಾಡಲಾಯಿತು. ಹಾಗೂ ಭಾರತಮ್ಮನವರ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ ಕಲಾ ಸಂಗಮ ಟ್ರಸ್ಟ್ನ ವತಿಯಿಂದ ಗೋಲ್ಡನ್ ಸ್ಟಾರ್ ಮಹಿಳಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ಮುನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಟಿ ಭಾರತಮ್ಮನವರು ನಂತರ ದೇವಾಲಯದ ಆವರಣದಲ್ಲಿ ಸಸಿ ನೆಡುವ ಮೂಲಕ ತಮ್ಮ ಜನ್ಮದಿನದ ಆಚರಣೆಗೆ ಚಾಲನೆ ನೀಡಿದರು. ಪರಿಸರ ಜಾಗೃತಿ ಮೂಡಿಸುವ ಈ ಕಾರ್ಯಕ್ಕೆ ಎಲ್ಲರ ಶ್ಲಾಘನೆ ವ್ಯಕ್ತವಾಯಿತು. ಇದಾದ ಬಳಿಕ ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿದ ಭಾರತಮ್ಮನವರಿಗೆ ನೆರೆದಿದ್ದ ನೂರಾರು ಅಭಿಮಾನಿಗಳು ಶುಭಾಶಯಗಳ ಮಹಾಪೂರವನ್ನೇ ಹರಿಸಿದರು. ಇದೇ ಸಂದರ್ಭದಲ್ಲಿ ಭಾರತಮ್ಮನವರ ಹುಟ್ಟುಹಬ್ಬದ ವಿಶೇಷವಾಗಿ ಅವರು ನಟಿಸಿರುವ ಅಪೂರ್ವ ಭಾರತಿ ಕಿರುಚಿತ್ರದ ಟೀಸರ್ ಅನ್ನು ಅದ್ದೂರಿಯಾಗಿ ಬಿಡುಗಡೆ ಮಾಡಲಾಯಿತು. ಜೊತೆಗೆ ಎಸ್ ಕಲಾ ಸಂಗಮ ಟ್ರಸ್ಟ್ನ ವತಿಯಿಂದ ಸ್ಮೈಲ್ ಶಿವು ಅವರು ನಟಿ ಭಾರತಮ್ಮನವರಿಗೆ ಗೋಲ್ಡನ್ ಸ್ಟಾರ್ ಮಹಿಳಾ ಪ್ರಶಸ್ತಿ ನೀಡಿ ವಿಶೇಷವಾಗಿ ಗೌರವಿಸಿದರು. ಈ ವಿಶಿಷ್ಟ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಕೆ ವೆಂಕಟೇಶ್, ನಿರ್ದೇಶಕ ಶಿವು, ಕಲಾವಿದರಾದ ನಾಗರಾಜ್, ಅರಕೆರೆ ಮುನಿರಾಜು, ಸಿಎನ್ ಮುನ್ರಾಜು, ಮಧುಲತಾ, ವಿಶ್ವಕರ್ಮ ಶ್ರೀನಿವಾಸ್, ಭವ್ಯ, ಅನಿತಾ ಮುನ್ರಾಜ್, ದೊಡ್ಡಮುನಿಯಪ್ಪ, ದೇವಸ್ಥಾನದ ಪೂಜಾರಿ ಮುನೇಗೌಡ, ಶಶಿಕಲಾ, ಶ್ವೇತಾ, ದೇವನಹಳ್ಳಿಯ ಸಹದೇಶ್, ನಾರಾಯಣ ಸ್ವಾಮಿ ಮತ್ತು ವೆಂಕಟಸ್ವಾಮಿ, ಪಟೇಲ್ ನಾರಾಯಣ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಆರಂಭದಲ್ಲಿ ಪಟೇಲ್ ನಾರಾಯಣ ಸ್ವಾಮಿ ಅವರು ಪ್ರಾರ್ಥನೆ ನೆರವೇರಿಸಿದರೆ ಕೊನೆಯಲ್ಲಿ ಕಲಾವಿದ ವೆಂಕಟೇಶ್ ಅವರು ಬಂದಿದ್ದ ಸರ್ವರಿಗೂ ವಂದನಾರ್ಪಣೆಯನ್ನು ಸಲ್ಲಿಸಿದರು. ವರದಿ ಅರಕೆರೆ ಮುನಿರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ವಿಜಯಪುರ. ಪ್ರಶಸ್ತಿಯನ್ನು ನೀಡಿ ಇವತ್ತು ಹುಟ್ಟುಹಬ್ಬ ಆಚರಣಾ ಸಮಿತಿ ಎಸ್ ಕಲಾ ಸಂಗಮದ ವತಿಯಿಂದ ರಾಜ್ಯ ಮಟ್ಟದ ಗೋಲ್ಡನ್ ಸ್ಟಾರ್ ಮಹಿಳಾ ರಾಜ್ಯ ಪ್ರಶಸ್ತಿ ಎಲ್ಲರಿಗೂ ನಮಸ್ಕಾರ. ನಾನು ಕಿರುತೆರೆ ನಟಿ ಭಾರತಮ್ಮ ಮಾತಾಡ್ತಿದ್ದೀನಿ. ನನ್ನ ಹುಟ್ಟು ಹಬ್ಬಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿರವರೆಗೂ ಹಾಗೆ ನಮ್ಮ ಕಲಾವಿದರ ತಂಡದವರು ಹಾಗೂ ಪ್ರೆಸ್ನವ್ರಿಗೂ ಮತ್ತು ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಇದೇ ಪ್ರೀತಿ ಹೀಗೆ ಸದಾ ನನ್ನ ಮೇಲೆ ಇರಲಿ. ನಾನು ನಿಮಗೆ ಸದಾ ಚಿರಋಣಿ. ಈಗ ಹುಟ್ಟಿದ ಹಬ್ಬವನ್ನು ಈ ದೇವಸ್ಥಾನದಲ್ಲಿ ಮತ್ತೆ ಕಲಾವಿದರು ಒಟ್ಟಿಗೆ ಸೇರಿ ಮಾಡ್ಕೊತಾ ಇದ್ರು ಮೇಡಮ್, ಏನು ಅನ್ಸುತ್ತೆ ನಿಮಗೆ? ನನಗೆ ತುಂಬಾ ಖುಷಿ ಆಗ್ತಿದೆ ಸರ್. ನನ್ನ ಹುಟ್ಟುಹಬ್ಬ ಇಷ್ಟೊಂದು ಅದ್ದೂರಿ ಆಗುತ್ತೆ. ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಡಾಕ್ಟರ್ ವೆಂಕಟೇಶ್ ಸರ್ ನಮ್ಮ ಪ್ರಥಮ ಡೈರೆಕ್ಟ್ರು. ಆದರೆ ಇಲ್ಲೇ ಮಾಡಬೇಕು ಅಂತ ಶಿಡ್ಲಾಡ್ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ದು. ನಮ್ಮ ವೆಂಕಟೇಶ್ ಸರು ಇಲ್ಲ ಆಗಲ್ಲ, ಇಲ್ಲೇ ಮಾಡಬೇಕು ಅಂತ ತುಂಬ ಒತ್ತಾಯ ಮಾಡಿದ್ರು. ಅವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅವರ ಕುಟುಂಬ ದೇವರ ಆಶೀರ್ವಾದದಿಂದ ಚೆನ್ನಾಗಿದೆ ಸರ್. ನಮ್ಮ ಕಲಾವಿದರು ಎಲ್ಲರೂ ದೇವರ ಆಶೀರ್ವಾದದಿಂದ ಚೆನ್ನಾಗಿದೆ. ಬರ್ತಡೇ ವಿಶೇಷವಾಗಿ ಎಲ್ಲರೂ ಗಿಡ ಹಂಚಿದ್ರ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಬರ್ತದೆ ಇದು ಜೋರ ಕೆಲಸ. ನಮ್ಮ ಶ್ರೀನಿವಾಸ್ ಸರ್, ಬೆಟ್ಟೇಶ್ವರ ಶ್ರೀನಿವಾಸ್ ಸರ್ ಅವರು ನನ್ನ ಬರ್ತಡೇ ವಿಶೇಷವಾಗಿ ಎಲ್ಲರಿಗೂ ಗಿಡ ಹಂಚಿದ್ದಾರೆ. ಅವರ ಕುಟುಂಬಕ್ಕೂ ದೇವರ ಆಶೀರ್ವಾದ ಇರಲಿ ಸರ್. ಅವ್ರಿಗೂ ತುಂಬ ಅನಂತ ಧನ್ಯವಾದಗಳು ಸರ್. ಸಸ್ಯಗಳು ಕೊಟ್ಟಿರೋದ್ರಿಂದ ಏನು ಅದ್ರ ಉದ್ದೇಶ ಏನು? ನಾನು ನಿಮ್ಮ ಪ್ರೀತಿಯ ಕಲಾವಿದ ಡಾಕ್ಟರ್ ವಿ ವೆಂಕಟೇಶ್ವರ್ ಮಾತಾಡ್ತಾ ಇದ್ದೀನಿ. ಇಂದು ಅಂತಾರಾಷ್ಟ್ರೀಯ ಫಾದರ್ಸ್ ಡೇ ಇರೋದ್ರಿಂದ ಅದೇ ದಿನ ನಮ್ಮ ಭಾರತಮ್ಮನವರ ಕಿರುತೆರೆ ನಟಿ ಭಾರತಮ್ಮನವರ ಒಂದು ಜನ್ಮದಿನ. ಇಲ್ಲಿ ಭಟ್ರೇನಹಳ್ಳಿ ದೇವಸ್ಥಾನ ಮುನೇಶ್ವರ ಸನ್ನಿಧಿಯಲ್ಲಿ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ, ಹುಟ್ಟುಹಬ್ಬ ಜನ್ಮದಿನ ಕಾರ್ಯಕ್ರಮವನ್ನು
ಆಚರಿಸ್ಕೊಂಡಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಕಲಾ ಬಂಧುಗಳು, ಕಲಾ ಮಿತ್ರರು ಬಂದು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಆ ಒಂದು ಶುಭ ಸಂದರ್ಭದಿಂದ ಅವರು ಒಂದು ಗಿಡ ನೆಡುವ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಕೇಕ್ ಕಟ್ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ. ಅದ್ರ ಸಲುವಾಗಿ ಒಂದು ಗಿಡ ನೆಡೋ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವರಿಗೆ ದೇವರು ಆಯುಷ್ಯ ಕೊಟ್ಟು ಕಾಪಾಡಲಿ. ಸದಾಕಾಲ 100 ವರ್ಷ ಇದೇ ರೀತಿ ಒಂದು ವರ್ಷನೂ ಒಂದು ಗಿಡ ಅಲ್ಲ, ಸಾವಿರಾರು ಗಿಡ ನಟ್ಟಿ ಅವರ ಬೆಳವಣಿಗೆ ಆಗಲಿ ಅಂತ ಆಶೀರ್ವಾದಿಸುತ್ತಾ ಎಲ್ಲ ನಮ್ಮ ಕನ್ನಡಿಗರಿಗೆ ಒಂದೇ ಮಾತು ಹೇಳ್ತೀನಿ, ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಸಾವಿರಾರು ಮರಗಳನ್ನು ಸಾವಿರಾರು ವರ್ಷಗಳಿಂದ ಬೆಳೆದಿರತಕ್ಕಂಥ ಗಿಡ ಮರಗಳನ್ನು ಕಡ್ದಾಕ್ತಾ ಇದ್ದಾರೆ. ಗಿಡನ ಬೆಳೆಸಬೇಕು, ಉಳಿಸ್ಬೇಕು ಸರ್. ಏನಿವತ್ತು ಕಲಾವಿದರು, ಗಾಯಕರು ಆಗಿರ್ತಕ್ಕಂಥ ನಮ್ಮ ಪ್ರೀತಿಯ ಗೆಳತಿ ಭಾರತಮ್ಮನವರ ಒಂದು ಹುಟ್ಟುಹಬ್ಬವನ್ನು ಇಲ್ಲಿ ತುಂಬ ಸರಳವಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಭಾರತಮ್ಮನವರ ಹುಟ್ಟುಹಬ್ಬಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಸಿರೆ ಉಸಿರು ಟ್ರಸ್ಟ್ನ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ಅಣ್ಣ ಅವರಿಗೆ ಧನ್ಯವಾದಗಳು. ಹಾಗೆಯೇ ಏನಿವತ್ತು ನಮ್ಮ ಭಾರತಮ್ಮನವರು ಹಲವಾರು ಚಿತ್ರಗಳಲ್ಲಿ ನಟನೆ ಮಾಡಿ ಒಂದು ಒಳ್ಳೆಯ ಹೆಸರನ್ನು ಪಡೆದಿರ್ತಾರೆ. ಅವರು ಸದಾಕಾಲ ಇದೇ ರೀತಿಯಾಗಿ ಒಳ್ಳೆ ಸಕ್ಸಸ್ಸನ್ನು ಸಾಧಿಸಬೇಕು. ಅವರ ಕುಟುಂಬ ಮತ್ತು ಅವರು ಕೂಡ ತುಂಬ ಒಳ್ಳೆಯದಾಗಲಿ ಅವ್ರಿಗೆಲ್ಲರಿಗೂ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಗೋಪಿ ಕಲಾಕಾರರು, ಸಂಗೀತ ನಿರ್ದೇಶಕರು ಮಾತಾಡ್ತಾರೆ. ಹೋಯ್ತು, ನಾನೇನೋ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಗೋಪಿ ಕಲಾಕಾರ ಅಂತೇಳಿ. ಮೇಡಮ್ ಅವರೇ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಎಲ್ಲರೂ ಕರೆಸಿ ಕೇಕ್ ಕಟ್ ಮಾಡಿಸಿ ಎಲ್ರಿಗೂ ಒಳ್ಳೆ ಊಟ ಕೊಡಿಸಿದ್ದಾರೆ. ಅದೇ ರೀತಿ ಅಲ್ಲ, ಎಲ್ಲರೂ ಮಾಡಬೇಕು. ಪ್ಲಸ್ ಇನ್ನೊಂದು ವಿಚಾರ ಏನಂತೇಳ್ರೆ, ಇವ್ರು ಇನ್ನೊಂದು ಕೆಲಸಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಂತೇಳ್ರೆ, ಇವತ್ತು ಒಂದು ಗಿಡ ನೆಡೋದ್ರ ಮೂಲಕವಾಗಿ ಬರೀ ಊಟ ಹಾಕೋದು ಮಾತ್ರ ಮುಖ್ಯ ಅಲ್ಲ, 4 ಜನಕ್ಕಲ್ಲ 1000 ಜನಕ್ಕೆ ಏನಂತೇಳ್ರೆ ಒಳ್ಳೆ ಗಾಳಿ ಕೊಡ್ಬೇಕಂತೇಳಿ ಇವತ್ತು ಗಿಡ ನೆಟ್ಟಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಅನುಸರಣೆ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಮೇಡಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ಬನ್ನಿ, ಗಿಡ ಹಾಗೂ ಗಾಯಕಿ ಆಗಿರ್ತಕ್ಕಂತಹ ಶ್ರೀಮತಿ ಭಾರತಮ್ಮನವ್ರದ್ದು ಆ ಜನ್ಮದಿನದ ಆಚರಣೆಯನ್ನು ಈ ಒಂದು ಸ್ಥಳದಲ್ಲಿ ಆಚರಿಸ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸರಳವಾಗಿ ಕೇಕ್ ಕಟ್ ಮಾಡೋ ಮುಖಾಂತರವಾಗಿ ಏನಿವತ್ತು ಬಂದಿರತಕ್ಕಂಥ ಎಲ್ಲ ಕಲಾ ಅಭಿಮಾನಿಗಳಿಗೆಲ್ಲ ಆ ಊಟವನ್ನು ಬಡಿಸಿ ಇವರ ಒಂದು ಹುಟ್ಟುಹಬ್ಬಾಚರಣೆಯನ್ನು ನಾವಿಲ್ಲಿ ಮಾಡಿದ್ದೇವೆ. ಹಾಗಾಗಿ ನಮ್ಮ ಎಲ್ಲರ ಕಲಾವಿದರ ಪರವಾಗಿ ಇವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಅಧಿಕ ಶುಭಾಶಯಗಳನ್ನು ತಿಳಿಸ್ತಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಹಸಿರೆ ಉಸಿರು ಟ್ರಸ್ಟ್ ಅವರು ಬಂದು ನಮಗೆ ಇಲ್ಲಿ ಗಿಡ ಕೊಡುವ ಮುಖಾಂತರ ಬಂದಿದ್ದಾರೆ. ಅವರ ಒಂದು ವತಿಯಿಂದ ಒಂದು ಗಿಡ ಅದಕ್ಕೂ ಮುನ್ನ ಇಂದು ಫಾದರ್ಸ್ ಡೇ ಅಂತ ನಮ್ಮ ಇತಿಹಾಸದಲ್ಲಿ ಸ್ವಲ್ಪ ನನ್ನ ಫೋಟೋಸ್ ಇಲ್ಲ ಅಂದ್ರೆ ಚೆನ್ನಾಗಿದೆ.
ಇನ್ನೂ ನೂರಾರು ಊಟದ ಹಬ್ಬಗಳನ್ನ ಹೀಗೆ ಆಚರಣೆ ಮಾಡಿ ನಾವು ಬಿರಿಯಾನಿ ಹಾಕಲಿ, ಮಟನ್ ಬಿರಿಯಾನಿ ಹಾಕಲಿ ಮುಂದಿನ ಸಾರಿ. ಓಕೆ, ನೀನೇನಮ್ಮ? ನಿಮ್ಮ ಮಗಳು ಬಚ್ಚಿನಿ ಅಯ್ಯೋ